ಸೊ ಈ ಮೆಟ್ಲಲ್ಲೆಲ್ಲ ಫುಲ್ಲು ನಮ್ಮದು ಒಳ್ಳೊಳ್ಳೆ ಮೆಮೊರೀಸ್ ಇದೆ. ನನ್ನ ಬ್ಲಾಗ್ ನೋಡ್ತಾರೋ ನನ್ನ ಫ್ರೆಂಡ್ಸ್ ಯಾರಿಗನ್ನ ನೋಡ್ತಾಯಿರೋ ಅವ್ರಿಗೆ ಗೊತ್ತಾಗುತ್ತೆ ಏನು ಮೆಮೊರೀಸ್ ಅಂತ. ಪ್ರತಿ ಶುಕ್ರವಾರ ಗೈಸ್ ಇದು ನಮ್ಮ ಬ್ಯಾಚಲ್ಲೇ ಇದ್ದಿದ್ದು ಫೋಟೋ, ಸರಸ್ವತಿ ಫೋಟೋ. ಪ್ರತಿ ಶುಕ್ರವಾರ ನಾವು ಈ ಸರಸ್ವತಿ ಫೋಟೋ ಪೂಜೆ ಮಾಡ್ತಾಯಿದ್ದೋ. ಆಗ ಗೈಸ್ ನಾನು 7th ಇದ್ದಾಗ ಗೆದ್ದಿದ್ದ ಟ್ರೋಫಿ ಇದು, ಕಬಡ್ಡಿ ಟ್ರೋಫಿ ಫಸ್ಟ್ ಪ್ರೈಸು ನೋಡ್ಬೋದು ಇಲ್ಲಿ, ಪ್ರಥಮ ಬಹುಮಾನ ಅಂತ ಇದೆ. ನಾವು 7th ಇದ್ದಾಗ ಗೆದ್ದಿದ್ದು ಗೈಸ್ ಇದು. ಗೈಸ್ ನಮ್ಮ ಬ್ಯಾಚದು ಇದು, ಇವರೆಲ್ಲ ನನ್ನ ಫ್ರೆಂಡ್ಸ್. ಆಗ ರಾಘವೇಂದ್ರ, ವಿಷ್ಣು ಅಂತಲ್ಲ ಗೈಸ್. ನೋಡಿ ನನ್ನ ಹೆಸರು ಇಲ್ಲಿ ಚೇತನ್ ಸಿ, ತಿರುಮಲೇಶ್, ಇವರೆಲ್ಲ ನನ್ನ ಫ್ರೆಂಡ್ಸೇ ಗೈಸ್. ಇದು ನಮ್ಮ ಬ್ಯಾಚಲ್ಲಿ ಇದ್ದಾಗ ನಾವು ಗೆದ್ದಿದ್ದು ಟ್ರೋಫಿ, ಅಂದರೆ ಕ್ಲಸ್ಟರ್ ಗೆದ್ದಿದ್ದು, ತಾಲೂಕು ಲೆವೆಲಲ್ಲೇ ರನ್ನರ್ ಅಪ್ ಆಗಿದ್ದು. ಸೊ 2016 ಒಳ್ಳೆ ಹೆಸರಿತ್ತು ಗೈಸ್ ಕಬಡ್ಡಿ, ಅಂದರೆ ನಮ್ಮ ಸ್ಕೂಲ್ಗೆ ಒಳ್ಳೆ ಹೆಸರಿತ್ತು ಕಬಡ್ಡಿಯಲ್ಲಿ. ಯಾಕಂದರೆ ಇಲ್ಲೆಲ್ಲ ಕ್ಲಸ್ಟರ್ ಲೆವೆಲಲ್ಲಿ, ತಾಲೂಕು ಲೆವೆಲಲ್ಲೆಲ್ಲ ನಾವೇ ಫಸ್ಟ್ ಪ್ಲೇಸ್ ಮಾಡ್ತಾಯಿದ್ದು. ನೋಡಿ ಗೈಸ್, ಮುಂಚೆ ಸ್ಕೂಲ್ ಬಿಟ್ಟಾಗ ನಾವು ಹಿಂಗೆ ಮಾಡ್ತಾಯಿದ್ದೋ, ಹಿಂಗೆ ಮಿಸ್ ಆದರೆ ಹಿಂಗೆ ಕೆಳಗಡೆ ಹಿಂಗೆ ಹೋಗ್ಬಿಡ್ತೀವಿ. ಸೊ ನಂದು ಪಾಸ್ಪೋರ್ಟ್ ರಿಜೆಕ್ಟ್ ಆಗ್ತದೆ, ರೀಸನ್ ಇಷ್ಟೇ, ಹೆಚ್ಚಿಲ್ಲ ಅಂತ. ಸೊ ಗೈಸ್ ಫೈನಲಿ ನೋಟ್ರಿ ಆಯಿತು. ಇವಾಗ ನೋಟ್ರಿ ಮಾಡಿಸ್ಕೊಂಡು ಇಲ್ಲಿಂದ ಹೋಗ್ತಾ ಇದ್ದೀನಿ. ಒಂದು 50% ಕೆಲಸ ಮುಗ್ದಂಗೆ ಇವಾಗ. ಸೊ ನೋಡಿ ಗೈಸ್, ಸಣ್ಣ ಎಳ್ನೀರು ಶಿಸ್ತಾಗಿ ಇಳಿಸ್ತಾನೆ. ಬೆಳಗ್ಗೆ 4 ಮೊಟ್ಟೆ, ಬಾದಾಮಿ, ಐಸ್ ಕ್ರೀಮು, ಹಾಲು ಎಲ್ಲ ಶಿಸ್ತಾಗಿ ಕುಡ್ದ. ಇವಾಗ ಎಳ್ನೀರು ಫುಲ್ ಡಯಟ್ ಫಾಲೋ ಮಾಡ್ತಾನೆ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತು ನಾನು ಎಜುಕೇಷನ್ ಕಂಪ್ಲೀಟ್ ಮಾಡಿ ಸ್ಕೂಲ್ಗೆ ಹೋಗ್ತಾಯಿದ್ದೀವಿ. ಏನಕ್ಕಂದರೆ ನಂದು ಸ್ವಲ್ಪ SLC ಮಾರ್ಕ್ಸ್ ಕಾರ್ಡಲ್ಲಿ ಪ್ರಾಬ್ಲಮ್ ಆಗಿತ್ತು. ಆ ಪ್ರಾಬ್ಲಮ್ನ ಸಾರ್ಟ್ ಔಟ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಏನಿತ್ತು ಅಂತ ಅಲ್ಲೇ ಹೋದ್ಮೇಲೆ ಹೇಳ್ತೀನಿ. ಸೊ ನೋಡುವಂತೆ. ನೋಡಿ ಇನ್ನೊಂದು ಇಳಿಸ್ತಾವನೆ, ಒಂದಾಯಿತು, ಇವಾಗ ಎರಡನೇದಪ್ಪ, ಒಂದೇನಾ? ಓಕೆ ತೊಗೊಳ್ಳಿ ಆರಾಮ್ ತೊಗೊಳ್ಳಿ. ಸೊ ಗೈಸ್ ನೋಡಿ, ಇದೇ ನಾನು ಓದಿ ಸ್ಕೂಲು, ಪ್ರೈಮರಿ ಹೈಸ್ಕೂಲೆಲ್ಲ ಇಲ್ಲೇ ಕಂಪ್ಲೀಟ್ ಮಾಡಿದ್ದು. ಸೊ ಸುಮಾರು ವರ್ಷ ಆದಮೇಲೆ ಬಂದಿದ್ದೀನಿ. ಆ ಫ್ಯಾಕಲ್ಟೀಸ್ ಎಲ್ಲ ಇದ್ದಾರ ನೋಡೋಣ ಬನ್ನಿ. ಅಂದರೆ ನಾನು ಓದ್ತಿದ್ದಾಗ ಇದ್ದಿದ್ದು ಫ್ಯಾಕಲ್ಟೀಸ್ ಎಲ್ಲ ಇವಾಗಲೂ ಇದ್ದಾರ ನೋಡೋಣ. ಹೊಸಬ್ರು ಇದ್ದರೆ ಏನು ಮಾಡೋಕ್ಕಾಗಲ್ಲ. ಸೊ ಏನು ಪ್ರಾಬ್ಲಮ್ ಅಂತ ನಿಮಗೆ ಅಲ್ಲೋಗಿ ನಾನು ಮಾತಾಡುವಾಗಲೇ ಗೊತ್ತಾಗುತ್ತೆ ಬನ್ನಿ. ಗೈಸ್ ನಾವಿದ್ದಾಗ ಬರೀ ಇದೊಂದೇ ಬಿಲ್ಡಿಂಗ್ ಇದ್ದಿದ್ದು, ಇಲ್ಲಿ ಪಕ್ಕದಲ್ಲಿ ಕಾಣಿಸ್ತಿಲ್ಲ. ಇದು ಆ ಕಡೆ ತೋರಿಸ್ತೀನಿ ಆಮೇಲೆ. ಈ ಬಿಲ್ಡಿಂಗ್ ಅವಾಗ ಕಟ್ತಾಯಿದ್ರು. ಸೊ ಈ ಮೆಟ್ಲಲ್ಲೆಲ್ಲ ಫುಲ್ಲು ನಮ್ಮದು ಒಳ್ಳೊಳ್ಳೆ ಮೆಮೊರೀಸ್ ಇದೆ. ನನ್ನ ಬ್ಲಾಗ್ ನೋಡ್ತಾರೋ ನನ್ನ ಫ್ರೆಂಡ್ಸ್ ಯಾರಿಗನ್ನ ನೋಡ್ತಾಯಿರೋ ಅವ್ರಿಗೆ ಗೊತ್ತಾಗುತ್ತೆ ಏನು ಮೆಮೊರೀಸ್ ಅಂತ. ಇದು 7th ಗೈಸ್, ಅಂದರೆ ನಾನು ಓದ್ತಿರುವಾಗ ಇದು 7th ಕ್ಲಾಸು. ಡೋರ್ ಹಾಕ್ಬಿಟ್ಟವ್ರೆ. ಎಲ್ಲಿ ಯಾವ್ಯಾವ ಕ್ಲಾಸ್ ರೂಮ್ ಚೇಂಜ್ ಆಗಿದೆ ಅಂತ ಗೊತ್ತಾಗ್ತಾಯಿಲ್ಲ. ಇದೆಲ್ಲ ನಾವಿದ್ದಾಗ ಹಾಕಿರೋ ಪಾಟ್ ಗೈಸ್. ವಾಯ್ಸ್ ಇದು ಕೇಳಿಸ್ತದೆ ಬನ್ನಿ. ಓ ಹಿಡ್ಕೊಳ್ಳಿ ಪ್ರಾಬ್ಲಮ್. ಎಕ್ಸ್ಕ್ಯೂಸ್ ಮೀ. ಹಾಯ್ ಮ್ಯಾಮ್. ಮ್ಯಾಮ್ ಒಂಚೂರು ಮಾತಾಡಬೇಕಿತ್ತು ಸರ್. ಗೈಸ್ ಅಲ್ಲಿ ಅಂದರೆ ಆಕಾಶ ಚೇತನೆ ರಾಮ್ ಮ್ಯಾಮ್, ಯಾರೋ ದೊಡ್ಡವ್ರು ಬರ್ತಾವ್ರೆ ಅಂತ ನಾನು ಕಂಡುಹಿಡಿಯಕ್ಕೆ ಆಗಿಲ್ಲ. ಎಷ್ಟು ಚೆನ್ನಾಗಿ ಬೆಳೆದೋಗಿದ್ದೀರಾ. ವೆರಿ ಗುಡ್. ರಾಮ್ ರತನ್ ಮ್ಯಾಮ್. ರಾಮ್ ರತನ್, ನಾನು ಆಕಾಶ ಅಂತ. ಮ್ಯಾಮ್ ಏನಂದರೆ ನಾನು ಇವತ್ತು ಬಂದಿದ್ದು, ನಂದು ಮಾರ್ಕ್ಸ್ ಕಾರ್ಡ್ ಇತ್ತಲ್ಲ ಮ್ಯಾಮ್, SLC ಮಾರ್ಕ್ಸ್ ಕಾರ್ಡು. ಅದರಲ್ಲಿ ನಂದು ಒಂದು ಇನ್ಷಿಯಲ್ ಅಂದರೆ ಬಿಟ್ಟು ಹೋಗ್ಬಿಟ್ಟಿದೆ. ಅಂದರೆ ಇವರು ಕರೆಕ್ಟ್ ಹಾಕಿಲ್ಲ. ಸೊ ನಾನು ಓದಿದ ಸ್ಕೂಲಿಂದೆಲ್ಲ ಚೆಕ್ ಮಾಡ್ಕೊಂಬಂದೆ, ಅಲ್ಲೆಲ್ಲ ಕರೆಕ್ಟ್ ಆಯಿತು. ಸೊ ಇಲ್ಲೂ ಅದು ಕರೆಕ್ಟಾಗಿದೆಯಾ ಇಲ್ವಾ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಮ್ಯಾಮ್. ಬರ್ತಾರೆ ಮೇಡಮ್, ಬರ್ತಾರೆ. ಮಾರ್ಕ್ಸ್ ಕಾರ್ಡ್ ತಗೊಂಡಾಗ ತಕ್ಷಣ ಯಾಕೆ ನೋಡಲಿಲ್ಲ ಮ್ಯಾಮ್? ಅವಾಗ ತಗೊಂಡಾಗ್ಲೇ ನೋಡ್ಕೋಬೇಕು. SLCಗೋ ಎಕ್ಸಾಮ್ಗೆ ಹೋಗಕ್ಕೆ ಮುಂಚೆನೆ ಅದೇ ಅವಾಗ ಕೊಟ್ಟಿದ್ರು ಮ್ಯಾಮ್. ಅವಾಗ ಕೊಟ್ಟಿದ್ರು, ನಾನು ಅಬ್ಸರ್ವ್ ಮಾಡಿಲ್ಲ. ಎಕ್ಸಾಮ್ ಬರೆದು ಆಮೇಲೆ PU ಅಡ್ಮಿಷನ್ ಆಗುವಾಗ, PUನೂ ಡಿಗ್ರಿ ಅಡ್ಮಿಷನ್ ಆಗುವಾಗ ನಾನು ಅಬ್ಸರ್ವ್ ಮಾಡಿದ್ದು. ಅಲ್ಲಿ ಅವಾಗಲೂ ಒಂದ್ಸಲಿ ಬಂದಿದ್ದೆ ಅಲ್ವಾ? ಬಂದವ್ ನೀನು ಯಾಕೆ ಕರೆಕ್ಟ್ ಮಾಡ್ಕೊಳ್ಳಿಲ್ಲ? ಅಂದರೆ ನಾನು ಅವಾಗ ಅದನ್ನ ನೆಗ್ಲೆಕ್ಟ್ ಮಾಡಿಬಿಟ್ಟೆ ಮ್ಯಾಮ್. ಬಟ್ ಇವಾಗ ಏನಂದರೆ ಬೇಕು ಅಂದಾಗ ಮಾತ್ರ ಹೋಗ್ತೀರಾ ನೀವು ಅಷ್ಟೇ. ಇವಾಗ ಒಂದು ಪಾಸ್ಪೋರ್ಟ್ ಒಂದು ಮಾಡಿಸ್ಕೊಬೇಕಿತ್ತು ಮ್ಯಾಮ್. ಅಂದರೆ ಈ ಇಯರ್ ಎಂಡಲ್ಲಿ ಒಂದು ಔಟ್ ಆಫ್ ಕಂಟ್ರಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಅದಕ್ಕೆ ಪಾಸ್ಪೋರ್ಟ್ ಬೇಕಿತ್ತು. ಇವ್ರದ್ದೆಲ್ಲ ಆಗ್ಬಿಟ್ಟಿದೆ, ನನ್ನ ಪಾಸ್ಪೋರ್ಟ್ ರಿಜೆಕ್ಟ್ ಆಗ್ತಾಯಿದೆ. ಮೇಡಮ್ ಇವ್ರು ಓಲ್ಡ್ ಸ್ಟೂಡೆಂಟ್ಸು. ಚೇತನ್ ಅಂತೇಳಿ, ರಾಮ್ ರತನ್ ಯಾದವ್. ಹಾಂ ಮ್ಯಾಮ್ ಬಂದ ಹಂಗೆ ಹೋಗಿದ್ದ. ಮೇಡಮ್ ಇಲ್ವಾ ಮೊಬೈಲ್? ಒಂದು ಹೆಸರಿನಲ್ಲಿ ಒಂದು ಸ್ಪೆಲ್ಲಿಂಗ್ ಏನೋ ಬಿಟ್ಟೋಗಿದೆಯಂತೆ ಬಿಡ. ಮೇಲೆ SLC ಪಾಸ್ ಆದಾಗ ಮಾರ್ಕ್ಸ್ ಕಾರ್ಡಲ್ಲೂ ಹಂಗೆ ಬಂದಿದೆ. ಈಗ ಅದಕ್ಕೆ ಆ ಸ್ಪೆಲ್ಲಿಂಗ್ ಸೇರ್ಬೇಕಂತೆ. ಅದಕ್ಕೆ ಇಲ್ಲಿ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ನೋಡ್ಬೇಕಂತ. ಇಲ್ಲಿ ಕರೆಕ್ಟ್ ಆಗಿದೆ, ನೆಕ್ಸ್ಟ್ ಮೇಲೆ ಹೋಗ್ತೀನಿ ಮ್ಯಾಮ್. ಅದಕ್ಕೆ ಓಕೆ ಮ್ಯಾಮ್. ಗೈಸ್ ನಾನು ಇಲ್ಲಿ 5th ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಆಗಿದ್ದು. ನಾನು ಇಲ್ಲಿ ಬಂದು ಅಡ್ಮಿಷನ್ ಆಗೋ ಕಾರಣ ಇವನು
ಇವನು ಇಲ್ಲೇ ಓದ್ತಾಯಿದ್ದ ಅವಾಗ, ಇವ್ರ ತಮ್ಮ ಇಬ್ಬರು ಇಲ್ಲೇ ಓದ್ತಾಯಿದ್ರು. ಸೊ ನಂದು ಇದು ಮೂರನೇ ಸ್ಕೂಲ್ ಗೈಸ್. ನಾನು ಫಸ್ಟ್ ಒಂದು ಪ್ರೈವೇಟ್ ಸ್ಕೂಲಲ್ಲಿ ಓದಿದೆ, ಅದಾದಮೇಲೆ ಸೆಕೆಂಡ್ ಬಂದು ಪ್ರೈವೇಟ್ ಮತ್ತು ಗೌರ್ಮೆಂಟ್ ಎರಡು ಮಿಕ್ಸ್ ಆಗಿರೋ ಸ್ಕೂಲಲ್ಲಿ ಓದಿದೆ. ಆಮೇಲೆ 5th ಸ್ಟ್ಯಾಂಡರ್ಡ್ ಬಂದು ನಾನು ಇಲ್ಲಿ ಜಾಯ್ನ್ ಆದೆ. 5th ಇಲ್ಲಿ ಕಂಪ್ಲೀಟ್ ಮಾಡಿದೆ, SLCನೂ ಇಲ್ಲೇ ಕಂಪ್ಲೀಟ್ ಮಾಡಿದೆ, ಆ್ಯಂಡ್ PUCನೂ ಇಲ್ಲೇ ಕಂಪ್ಲೀಟ್ ಮಾಡಿದೆ ಗೈಸ್. PUC ಬಂದು ಆ ಕಡೆ ಹೋದರೆ ಫುಲ್ PUC ಇತ್ತು ನಮಗೆ ಆಗ, PU ಕಾಲೇಜು. ಈ ಕಡೆ ಫಸ್ಟ್ ಫ್ಲೋರ್ ಫುಲ್ಲು ಪ್ರೈಮರಿ ಅದು ಇದಿತ್ತು, ಸೆಕೆಂಡ್ ಫ್ಲೋರಲ್ಲಿ ಹೈಸ್ಕೂಲ್ ಇತ್ತು. ಸೊ PUCನೂ ಇಲ್ಲೇ ಕಂಪ್ಲೀಟ್ ಮಾಡಿದೆ ನಾನು. ಸೊ ಒಂಥರ ಮೆಮೊರೀಸ್ ಎಲ್ಲ ನೆನಪಾಗ್ತಾಯಿದೆ ಗೈಸ್ ಇಲ್ಲಿ ಬಂದಮೇಲೆ. ಇವಾಗ ಇಲ್ಲಿ ನಾವು ಆಡದೆ ಆಟ ಎಲ್ಲ ಸಿಕ್ಕಾಪಟ್ಟೆ ಆಡಿದ್ದು ಗೈಸ್. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಸಿಮೆಂಟ್ ನೆಲ ಇದು. ಸೊ ಕೆಳಗೆ ಹೋದ್ಮೇಲೆ ತೋರಿಸ್ತೀನಿ. ಸಿಮೆಂಟ್ ನೆಲದ ಮೇಲೆ ನಾವು ಕಬಡ್ಡಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ ಗೈಸ್. ಸಿಮೆಂಟ್ ನೆಲದ ಮೇಲೆ ಮೊದಲು ಮಣ್ಣಿತ್ತ, ಈ ಕಡೆ ಮಣ್ಣಿತ್ತು ಅವಾಗ. ಈ ಕಡೆ ಒಂಥರ ಮಾಮೂಲಿ ವೇಸ್ಟೇಜ್ ಹುಲ್ಲೆಲ್ಲ ಬೆಳ್ಕೊಂಡತ್ತಲ್ಲ ಗೈಸ್, ಆ ಥರ ಬೆಳ್ಕೊಂಡಿತ್ತು. ಅವಾಗ ಇದ್ರ ಮೇಲೆ ಎಲ್ಲಿ ಕಬಡ್ಡಿ ಆಡ್ತಾಯಿದ್ದೋ ನಾವು. ಓಕೆ, ನಾವು ಇದ್ದಾಗ ಗೈಸ್ ಇಲ್ಲಿ ಈ ಸಿಮೆಂಟ್ ನೆಲ ಇದೆಯಲ್ಲ, ಇದ್ರ ಮೇಲೆ ಕಬಡ್ಡಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೋ ನಾವು. ಸೊ ಕಬಡ್ಡಿಯಲ್ಲೂ ಫುಲ್ಲು ನಾವು ಅಂದರೆ ಒಳ್ಳೆ ಪ್ರೈಸ್ ಅಂದರೆ ಫಸ್ಟ್ ಪ್ಲೇಸು ಸೆಕೆಂಡ್ ಪ್ಲೇಸ್ ಇದೇ ಮಾಡಿದ್ದಾಗ ಪ್ರೈಮರಿಯಲ್ಲೆಲ್ಲ. ನೋಡೋಣ ರೀ ಟ್ರೋಫಿಗಳಿದ್ರೆ ತೋರಿಸ್ತೀನಿ ಅದನ್ನು. ಸೊ ಗೈಸ್ ಇದು 7th ಸ್ಟ್ಯಾಂಡರ್ಡ್ ನಾನು ಇಲ್ಲೇ ಓದಿದ್ದು. ಅಂದರೆ ಅವಾಗ ಡಿಸ್ಕೆಲ್ಲ ಬೇರೆ ಇತ್ತು, ಕ್ಲಾಸ್ ರೂಮ್ ಸೇಮೇ. ಸೊ ಅವಾಗ ನಾವು ಪ್ರತಿ ಶುಕ್ರವಾರ ಗೈಸ್, ಇದು ನಮ್ಮ ಬ್ಯಾಚಲ್ಲೇ ಇದ್ದಿದ್ದು ಫೋಟೋ, ಸರಸ್ವತಿ ಫೋಟೋ. ಪ್ರತಿ ಶುಕ್ರವಾರ ನಾವು ಈ ಸರಸ್ವತಿ ಫೋಟೋ ಪೂಜೆ ಮಾಡ್ತಾಯಿದ್ದೋ. ಆಗ ನಾವೇ ಹುಡುಗರೆಲ್ಲ 2 ರೂಪಾಯಿ 3 ರೂಪಾಯಿ ಎಲ್ಲ ಹಾಕಿ ದುಡ್ಡು ತಂದು ಅದು ಹೂವಾಗಿವೆಲ್ಲ ತಂದು ಹೂವೆಲ್ಲ ಹಾಕಿ ಎಲ್ಲ ಪೂಜೆ ಎಲ್ಲ ಮಾಡ್ತಾಯಿದ್ದೋ. ಪ್ರಸಾದ ಬಂದು ಕಡಲೆಪುರಿ ಈ ಥರ ತಂದು ಕೊಡ್ತಾಯಿದ್ದೋ. ಮತ್ತು ಅವಾಗ ಈ ಗ್ರೀನ್ ಬೋರ್ಡ್ ಇದ್ದಿಲ್ಲ, ಈ ಕಡೆ ಇರೋ ಬ್ಲ್ಯಾಕ್ ಬೋರ್ಡ್ ಇತ್ತು. ತುಂಬ ಅಪ್ಗ್ರೇಡ್ ಆಗಿದೆ ಗೈಸ್ ಫುಲ್ಲು. ನಾನು ಕೂರ್ತಾ ಇದ್ದಿದ್ದು ಒಂದೇ ಆ ಕಾರ್ನರಲ್ಲಿ ಕೂರ್ತಾಯಿದ್ದೆ, ಇಲ್ಲಾಂದರೆ ಲಾಸ್ಟ್ ಬೆಂಚ್. ಇದೆರಡೇ. ಫಸ್ಟ್ ಬೆಂಚ್ಗಂತೂ ಯಾವತ್ತೂ ಹೋಗಿಲ್ಲ. ಗೈಸ್ ನಾನು 7th ಇದ್ದಾಗ ಗೆದ್ದಿದ್ದ ಟ್ರೋಫಿ ಇದು, ಕಬಡ್ಡಿ ಟ್ರೋಫಿ ಫಸ್ಟ್ ಪ್ರೈಸು. ನೋಡ್ಬೋದು ಇಲ್ಲಿ ಪ್ರಥಮ ಬಹುಮಾನ ಅಂತ ಇದೆ. ನಾವು 7th ಇದ್ದಾಗ ಗೆದ್ದಿದ್ದು ಗೈಸ್. ಇದು ಇಯರ್ ಎಲ್ಲೂ ಮೆನ್ಷನ್ ಆಗಿಲ್ಲ, ನೋಡ್ಬೋದು ಇಲ್ಲೇ ಇದೆ ಅದು. ಗೈಸ್ ನಮ್ಮ ಬ್ಯಾಚದು ಇದು. ಇವರೆಲ್ಲ ನನ್ನ ಫ್ರೆಂಡ್ಸ್ ಆಗ ರಾಘವೇಂದ್ರ, ವಿಷ್ಣು ಅಂತಲ್ಲ. ಸೊ ವಿಜಯ್. ಹಾಂ, ನನ್ನ ಹೆಸ್ರು ಎಲ್ಲಿದೆ? ಮ್ಯಾಮ್ ನನ್ನ ಹೆಸ್ರು ಚೇತನ್ ಸಿ. ಗೈಸ್ ನೋಡಿ ನನ್ನ ಹೆಸ್ರು ಇಲ್ಲಿ ಚೇತನ್ ಸಿ. ತಿರುಮಲೇಶ್ವರ ನನ್ನ ಫ್ರೆಂಡ್ಸೇ. ಚಂದ್ರ ಅಪ್ಪನ ಹೆಸರು. ಹಾಂ ಮ್ಯಾಮ್. ಮ್ಯಾಮ್ ಅಂದರೆ ಇಂಗ್ಲೀಷಲ್ಲೇ ರಿಜಿಸ್ಟರ್ ಮಾಡಲ್ವಾ ನೀವು? ಇಲ್ಲ, ಕನ್ನಡದಲ್ಲೇ ರಿಜಿಸ್ಟರ್ ಆಗುತ್ತೆ. ಕನ್ನಡ ಮೀಡಿಯಮ್ ಇತ್ತು, ಸೊ ಕನ್ನಡದಲ್ಲೇ. ಓಕೆ. ಅಂದರೆ ಮ್ಯಾಮ್ ನಂದು ಇವಾಗ CHETHAN ಚೇತನ್, ಅಲ್ಲಿರೋದು CHETAN ಇದೆ. ಟಿ ಆದಮೇಲೆ H ಬರಬೇಕಿತ್ತು, H ಇಲ್ಲ. ಹಾಂ ಮ್ಯಾಮ್, ಅದೇ H ಇಲ್ಲ. ಸೊ ಅದೇ ಪ್ರಾಬ್ಲಮ್ ಆಗಿರೋದು ಇವಾಗ ನನಗೆ. ಇವಾಗ ಇಂಗ್ಲೀಷಲ್ಲಿ ಇರಲಿಲ್ಲ, ಕನ್ನಡದಲ್ಲಿ ಇತ್ತು ಅವಾಗೆಲ್ಲ ಬರವಣಿಗೆನೂ. ಇವಾಗೆಲ್ಲ ಆನ್ಲೈನಲ್ಲಿ ಇಂಗ್ಲೀಷಲ್ಲೇ ಬಂದ್ಬಿಟ್ಟೈತೆ. ಹಾಂ ಮ್ಯಾಮ್. ಆಯಿತಾ? ಇವಾಗ ಏನು ಮಾಡ್ತೀರಾ? ಇಲ್ಲಿ ಕರೆಕ್ಟಾಗಿ ಐತೆ ಚೇತನ್ ಅಂತ. ಓಕೆ. ಇಲ್ಲಿಂದ ಹೋಗಿ ಹೈಸ್ಕೂಲಲ್ಲಿ ಇದಾಗಿರುತ್ತೆ. ಹೈಸ್ಕೂಲ್ ಇಲ್ಲಿಗೆ ಹೋಗಿದ್ದೀವಿ. ಮೇಲೆ ಹೈಸ್ಕೂಲ್ ಇಲ್ಲ. ಕೇಳಿ ಅವ್ರಿಗೆ. ಓಕೆ ಮ್ಯಾಮ್. ಕೂಡ ಹಾಕಿದೆ ಗೈಸ್ ನಾನು ಅಡ್ಮಿಷನ್ ಆಗಿದ್ದು ನೋಡಿ ಈ ಸ್ಕೂಲ್ಗೆ 3ನೇ ತಾರೀಕು 6ನೇ ತಿಂಗಳು 2011. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಓಕೆ ಗೈಸ್, ಇಲ್ಲಿ ಅಂದರೆ ನಾನು ಅಡ್ಮಿಷನ್ ಆದಾಗ ಫುಲ್ಲು ಕನ್ನಡ ಮೀಡಿಯಮ್ ಅಡ್ಮಿಷನ್ ಆಗಿದೆಲ್ಲ, ಅದಕ್ಕೆ ಕನ್ನಡದಲ್ಲೇ ಬರೆದಿದ್ದಾರೆ. ಸೊ ನಮ್ಗೆ ಇಲ್ಲಿ ಕ್ಲಾರಿಫೈ ಮಾಡೋಕ್ಕಾಗಲ್ಲ. ಇಲ್ಲಿ SLC ಮೇಲೆ ಓದಿದ್ದಲ್ಲ, ಇಲ್ಲಿ ಚೆಕ್ ಮಾಡೋಣ ಇಲ್ಲಿ ಹೆಂಗಿದೆ ಏನತ್ತೆ ಅಂತ ನೋಡಿದ್ರೆ ಇಲ್ಲಿ ಕ್ಲಾರಿಟಿ ಸಿಗುತ್ತೆ. ಇಲ್ಲ ಅಕಸ್ಮಾತ್ ಇಂಗ್ಲೀಷಲ್ಲಿ ಇತ್ತಂದರೆ ನೋಡ್ಬೇಕೇನಾಗುತ್ತೆ ಅಂತ. ನೋಡೋಣ ಬನ್ನಿ. ಹಳೆ ಫ್ಯಾಕಲ್ಟೀಸ್ ಇದ್ದರೆ ಚೆನ್ನಾಗಿರುತ್ತೆ, ಹೊಸೊಬ್ರು ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡೋಣ ಏನಾಗುತ್ತೆ ಅಂತ. ರಾಮ್ ಹೀರೋಗೆ ಹೋಲಿಸ್ತಾ ಇದ್ದೀರಲ್ಲ ಮ್ಯಾಮ್, ರಾಮರಥ. ಸ್ಕೂಲಲ್ಲೇ ಇಡ್ಬೇಕು ಮ್ಯಾಮ್ ಅದು. ನಾವು ಕ್ಲಸ್ಟರ್ ಮೆಡಲ್ ಹಾಂ ಇದೆಲ್ಲ ಇಲ್ಲ ನಮ್ಮ ಬ್ಯಾಚಲ್ಲಿ ನಾವು ಗೆದ್ದಿದ್ದು ಮ್ಯಾಮ್. ಇದು ಕಬಡ್ಡಿಯಲ್ಲಿ ಕ್ಲಸ್ಟರ್ ಗೆದ್ದು ತಾಲೂಕಲ್ಲಿ ರನ್ನರ್ ಅಪ್ ಆಗಿದ್ದು ನಾವು. ಗೈಸ್ ಇದು ನಮ್ಮ ಬ್ಯಾಚಲ್ಲಿ ಇದ್ದಾಗ ನಾವು ಗೆದ್ದಿದ್ದು ಟ್ರೋಫಿ. ಅಂದರೆ ಕ್ಲಸ್ಟರ್ ಗೆದ್ದಿದ್ದು, ತಾಲೂಕು ಲೆವೆಲಲ್ಲೇ ರನ್ನರ್ ಅಪ್ ಆಗಿದ್ದು. ಸೊ 2016
ಒಳ್ಳೆ ಹೆಸರಿತ್ತು ಗೈಸ್ ಕಬಡ್ಡಿ. ಅಂದರೆ ನಮ್ಮ ಸ್ಕೂಲ್ಗೆ ಒಳ್ಳೆ ಹೆಸರಿತ್ತು ಕಬಡ್ಡಿಯಲ್ಲಿ. ಯಾಕಂದರೆ ಇಲ್ಲೆಲ್ಲ ಕ್ಲಸ್ಟರ್ ಲೆವೆಲಲ್ಲಿ, ತಾಲೂಕು ಲೆವೆಲಲ್ಲೆಲ್ಲ ನಾವೇ ಫಸ್ಟ್ ಪ್ಲೇಸ್ ಮಾಡ್ತಾಯಿದ್ದು. ನೋಡ್ಬೋದು ಆ ಟ್ರೋಫಿ ಹಂಗೆ ಇದೆನಾ ನೋಡಿ, ಅವಾಗ ಬರ್ದಿರೋದು ಹಂಗೆ ಇದೆ, ರನ್ನರ್ ಅಪ್ಸ್ ಅಂತ. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ಸ್ ಸೊ ಮಚ್. ಬರ್ತೀವಿ ಮ್ಯಾಮ್. ಗೈಸ್ ಅವಾಗ ಇದು ಸ್ಟಾಫ್ ರೂಮ್ ಆಗಿತ್ತು. ಸೊ ಇವಾಗ ಅಂದರೆ ಏನಾದರೂ ಎಂಕ್ವೈರಿಗೆ ಅಂತ ಬಂದರೆ ಆಡಿಟಿಂಗ್ ರೂಮ್ ಥರ ಮಾಡಿಕೊಂಡಿದ್ದಾರೆ. ಬನ್ನಿ ನಮ್ಮ ಅಂದರೆ ಇದು ನಾವು SLC ಓದಿದ್ದು ಗೈಸ್, ನಮ್ಮದು ಇದು SLC ಕ್ಲಾಸ್ ರೂಮ್ ಆಗಿತ್ತು. ಸೊ ನಮ್ಮ ಫ್ಯಾಕಲ್ಟೀಸ್ ಒಬ್ಬರನ್ನ ತೋರಿಸ್ತೀನಿ, ಅವ್ರು ಬರ್ತಾರೋ ಇಲ್ಲೋ ಗೊತ್ತಿಲ್ಲ, ಕ್ಯಾಮ್ರಾ ಎದುರುಗಡೆ ತೋರಿಸೋಕ್ಕೆ ಟ್ರೈ ಮಾಡ್ತೀನಿ ರೀ, ನೋಡೋಣ. ಎಲ್ಲೋದ್ರು ಕಾಣಿಸ್ತಾನಿಲ್ಲ ಗೈಸ್. ಮ್ಯಾಮ್ ಎಲ್ಲೋದ್ರು ಮ್ಯಾಮ್? ಜೀಜಾ ಮ್ಯಾಮ್. ಓಕೆ ಓಕೆ. ಗೈಸ್ ನೋಡ್ಬೋದು ಇವಾಗ ಈ ಬಿಲ್ಡಿಂಗ್ ಕಾಣಿಸ್ತಾ ಇದೆ ನೋಡಿ ಈ ಕಡೆ. ಓಕೆ ಓಕೆ, ಹುಷಾರು. ಆ ಬಿಲ್ಡಿಂಗ್ ಇದೆಲ್ಲ ನಾವು ಅಂದರೆ ನಾವು SLCಗೆ ಬಂದಾಗ ಕಂಪ್ಲೀಟ್ ಆಗಿತ್ತು. ನಾವು 6th 7th ಇದ್ದಾಗ ಸ್ಟಾರ್ಟ್ ಆಗಿತ್ತು ವರ್ಕು, SLC ಬಂದಾಗ ಕಂಪ್ಲೀಟ್ ಆಗಿತ್ತು ಅದು. ಅವಾಗ ಇದೊಂದೇ ಬಿಲ್ಡಿಂಗ್ ಗೈಸ್ ಇದ್ದಿದ್ದು. ಈ ಏರಿಯಾದಲ್ಲೇ ಇದೊಂದೇ ಗೌರ್ಮೆಂಟ್ ಸ್ಕೂಲ್ ಇದ್ದಿದ್ದು. ಆವಾಗ ಸ್ಟ್ರೆಂತ್ ಜಾಸ್ತಿ ಇತ್ತು, ಬಟ್ ಇವಾಗ ಸ್ಟ್ರೆಂತ್ ಕಮ್ಮಿ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಸೊ ಎಲ್ಲ ಪ್ರೈವೇಟ್ ಸ್ಕೂಲ್ ಕಡೆ ಹೋಗ್ತಾ ಇದ್ದಾರೆ. ಗೈಸ್ ನಾವು ಇವಾಗ ಇಲ್ಲಿಂದ ಹೊಡ್ತಾ ಇದ್ದೀವಿ. ಅವರು ಮ್ಯಾಮು ಹಿಂಗೆ ನೋಡಿ ಗೈಸ್, ಮುಂಚೆ ಸ್ಕೂಲ್ ಬಿಟ್ಟಾಗ ನಾವು ಹಿಂಗೆ ಮಾಡ್ತಾಯಿದ್ದು, ಹಿಂಗೆ ಮಿಸ್ ಆದರೆ ಹಿಂಗೆ ಕೆಳಗಡೆ ಹಿಂಗೆ ಹೋಗ್ಬಿಡ್ತೀವಿ. ಓಕೆ ಗೈಸ್, ಇವಾಗ ನಾವು ಇಲ್ಲಿಂದ ಹೊಡ್ತಾ ಇದ್ದೀವಿ. ಮ್ಯಾಮ್ನ ಮೀಟ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಒಂದು ಅರ್ಜೆಂಟ್ ಕಾಲ್ ಬಂತು. ಸೊ ಅದಕ್ಕೆ ಇಲ್ಲಿಂದ ಹೊಡ್ತಾ ಇದ್ದೀವಿ. ನೆಕ್ಸ್ಟ್ ಹೆಂಗಿದ್ರೆ ನಾನು ಮತ್ತೆ ಇಲ್ಲಿ ಬರಬೇಕು ಇವಾಗ, ಅವ್ರು ಹೇಳಿರೋ ಡಾಕ್ಯುಮೆಂಟ್ ಎಲ್ಲ ತೊಗೊಂಡು. ಸೊ ಏನೇನು ಪ್ರೊಸೀಜರ್ ಇದೆ ಅಂತ ನಾನು ನಿಮಗೆ ಮನೆ ರೀಚ್ ಆದಮೇಲೆ ಹೇಳ್ತೀನಿ ಗೈಸ್. ಸೊ ಫಸ್ಟ್ ಇಲ್ಲಿಂದ ಹೊಡೋಣ ಬನ್ನಿ. ಗೈಸ್ ನೋಡಿ ಇದನ್ನೆಲ್ಲ ಹೆಂಗಿದೆ, ಈ ಸಿಮೆಂಟ್ನೆಲ್ಲ ಈ ನೆಲದ ಮೇಲೆ ನಾವು ಕಬಡ್ಡಿ ಆಡ್ತಾಯಿದ್ದೋ ಆವಾಗ. ಇದೆಲ್ಲ ಗಿಡಗಳೆಲ್ಲ ನಾವು ಹಾಕಿದ್ದು ಗೈಸ್. ಆ ಗಿಡಗಳು ಹಾಕಿದ್ದು ಇವಾಗ ಮರ ಥರ ಬೆಳ್ಕೊಂಬಿಟ್ಟಿದೆ ನೋಡಿ ಫುಲ್ಲು. ಈ ಕಡೆನೂ ನೋಡಿ ಫುಲ್ ಎಲ್ಲ ಮರ ಥರ ಬೆಳ್ಕೊಂಬಿಟ್ಟಿದೆ ಗೈಸ್. ಇವಾಗ ಡಾಕ್ಯುಮೆಂಟಲ್ಲಿ ಎತ್ಕೊಂಡು ಬಂದಿದ್ದೀನಿ ಇಲ್ಲಿಗೆ. ಸೊ ನೋಟ್ರಿ ಮಾಡ್ಸೋಕ್ಕೆ ಬನ್ನಿ, ಹೋಗಿ ನೋಟ್ರಿ ಮಾಡಿಸೋಣ. ಏನು ವಿಷಯ ಅಂತ ನಿಮಗೆ ಕಂಪ್ಲೀಟಾಗಿ ನಾನು ಆಚೆ ಬಂದು ಹೇಳ್ತೀನಿ ಗೈಸ್. ಆಗಲಿಂದ ವಿಷಯ ಏನಂತ ಹೇಳೋಕ್ಕಾಗ್ತಾಯಿಲ್ಲ. ಸೊ ಆಚೆ ಬಂದು ಹೇಳ್ತೀನಿ ರೀ. ಸೊ ಗೈಸ್ ಫೈನಲಿ ನೋಟ್ರಿ ಆಯಿತು. ಇವಾಗ ನೋಟ್ರಿ ಮಾಡಿಸ್ಕೊಂಡು ಇಲ್ಲಿಂದ ಹೋಗ್ತಾ ಇದ್ದೀನಿ. ಒಂದು 50% ಕೆಲಸ ಮುಗಿದಂಗೆ ಇವಾಗ. ಇದನ್ನು ತೊಗೊಂಡೋಗಿ ಸ್ಕೂಲು ಕೊಟ್ಟರೆ ಮಿಕ್ಕಿದವ್ರು ನೋಡ್ಕೊತಾರೆ. ಸೊ ಬನ್ನಿ ಇವಾಗ ಹೋಗ್ಬಿಟ್ಟು ನನಗೆ ಇಲ್ಲಿ ಕಳಿಸಿದ್ರಲ್ಲ ಅವ್ರ ಹತ್ರ ಅಮೌಂಟ್ ಪೇ ಮಾಡಬೇಕು. ಅಮೌಂಟ್ ಪೇ ಮಾಡಿಬಿಟ್ಟು ಹಾಗೆ ವಾಪಸ್ ಮನೆಗೆ ಹೋಗೋಣ. ಗೈಸ್ ಇವಾಗ ಮನೆ ಬಂದೆ. ಆ್ಯಕ್ಚುಲಿ ಮ್ಯಾಟರ್ ಏನಂದರೆ ನೋಡ್ಬೋದು ನೀವು ಇಲ್ಲಿ. ಸೊ ನನ್ನ ನೇಮ್ ಇಲ್ಲಿ ಚೇತನ್ ಅಂತ ಇದೆ, CHETHANC ಅಂತ ಇದೆ. ಸೊ ನನ್ನ ನೇಮ್ ಏನು ಬರಬೇಕಂದ್ರೆ ಇಲ್ಲಿ T ಆದಮೇಲೆ H ಬರಬೇಕು. H ಒಂದು ಬಿಟ್ಟೋಗಿದೆ SLC ಮಾರ್ಕ್ಸ್ ಕಾರ್ಡಲ್ಲಿ. ಸೊ ಅದಕ್ಕೆ ಏನಾಗ್ತಿದೆ ಅಂದರೆ ನಾವು ಈ ವರ್ಷ ಒಂದು ಅಂದರೆ ಔಟ್ ಆಫ್ ಕಂಟ್ರಿ ಟ್ರಿಪ್ ಹೋಗೋಣ ಅಂತ ನಾನು ನನ್ನ ತಮ್ಮಂದಿರೆಲ್ಲ ಪ್ಲ್ಯಾನ್ ಮಾಡಿದ್ದೀವಿ. ಸೊ ನಂದು ಪಾಸ್ಪೋರ್ಟ್ ರಿಜೆಕ್ಟ್ ಆಗ್ತಾಯಿದೆ. ರೀಸನ್ ಇಷ್ಟೇ, ಹೆಚ್ಚಿಲ್ಲ ಅಂತ. ಸೊ ಅದಕ್ಕೆ ಅದನ್ನ ಸರಿ ಮಾಡ್ಸೋಕ್ಕಂತ ಇವತ್ತು ಫುಲ್ ಓಡಾಡ್ತಾಯಿದ್ದೆ. ಇವಾಗ ನೋಟ್ರಿ ಒಂದು ಮಾಡಿಸ್ಕೊಂಡು ಬಂದಿದ್ದೀನಿ ಆಲ್ರೆಡಿ. ಸೊ ನೋಟ್ರಿ ಒಂದು ಆಗಿದೆ ಆಲ್ರೆಡಿ. ಇವಾಗ ಇದನ್ನ ತೊಗೊಂಡೋಗಿ ಸ್ಕೂಲು ಕೊಟ್ಟು ಸ್ಕೂಲವರು ಇನ್ನು ಮಿಕ್ಕಿದ್ದು ನಾವು ನೋಡ್ಕೊತೀವಿ ಅಂತ ಹೇಳಿದ್ದಾರೆ. ನೋಡೋಣ, ತುಂಬ ದಿನ ಹಿಡಿಯುತ್ತೆ ಇದಾಗೋಕ್ಕೆ. ಒಂದು 2 months 3 months ಅಂತ ಹೇಳಿದ್ದಾರೆ. ಸೊ ಆಗಲಿ, ಆರಾಮಾಗಿ ಆಗಲಿ. ಇದೊಂದು ಸರಿ ಹೋದರೆ ಸಾಕು ನನಗೆ. ಪಾಸ್ಪೋರ್ಟ್ ಒಂದು ಸಿಗುತ್ತೆ, ಆಮೇಲೆ ಬೇರೆ ಬೇರೆ ಕಂಟ್ರಿ ಎಲ್ಲ ಸುತ್ತಾಡ್ಬೋದು ಅಷ್ಟೇ ಗೈಸ್. ವಿಷಯ ಬೇರೆ ಏನೂ ಇಲ್ಲ. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇ